ಏನು ಪವರ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದನ್ನ ನಾವು ಪ್ರೆಸ್ ಮಾಡಿದಾಗ ಆ ಒಂದು ಟ್ರಾನ್ಸ್ಫರ್ ಆಗಿರುವಂತ ಪವರ್ ಬಂದು ಕಟ್ ಆಫ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಗೇರ್ ನ ಶಿಫ್ಟ್ ಮಾಡ್ಬೇಕಾಗತ್ತೆ. ಲಿವರ್ ಕಾಣಿಸಿರ್ಬೋದು ನಿಮ್ಗೆ ಇಲ್ಲಿ. ಸೊ ಇದನ್ನ ಈ ರೀತಿಯಾಗಿ ಕೆಳಗಡೆ ಎಳೆದಾಗ ಸೊ ಈ ರೀತಿಯಾಗಿ ಸ್ಟಿಯರಿಂಗ್ ಅಪ್ ಅಂಡ್ ಡೌನ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದು ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ಗೆ ಸರಿಯಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ರಿಗೂ ನಮಸ್ಕಾರ. ಮೊದಲನೇ ಕಾರ್ ಡ್ರೈವಿಂಗ್ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ತುಂಬಾ ಜನ ಕಾರ್ನ ಕಲಿಬೇಕಂತ ಅನ್ಕೊಂಡಿರ್ತಾರೆ. ಬಟ್ ಕಾರ್ನ ಕಲಿಬೇಕಾದ್ರೆ ಕೆಲವೊಂದು ಬೇಸಿಕ್ ಪ್ರಿಪರೇಷನ್ ಗಳನ್ನ ತಿಳ್ಕೊಳ್ಳೋದೇನೆ ನೀವು ಏನಾದ್ರು ಕಾರ್ನ ಕಲ್ತ್ರಿ ಅಂತ ಆದ್ರೆ ನಿಮ್ಗೆ ಒಂದು ಬ್ಯಾಡ್ ಹ್ಯಾಬಿಟ್ ಗಳನ್ನ ಏನು ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅದೇ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕಾರ್ನ ಕಲಿಯೋದಕ್ಕಿಂತ ಮುಂಚೆ ಈ ಬೇಸಿಕ್ ಪ್ರಿಪರೇಷನ್ ಗಳೇನಿದೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಾರ್ನ ಡ್ರೈವ್ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನ ಮೂವ್ ಮಾಡೋದಕ್ಕಿಂತ ಮುಂಚೆ ಏನೇನು ಬೇಸಿಕ್ಸ್ ಗಳನ್ನ ನೀವು ಮೊದಲು ತಿಳ್ಕೋಬೇಕು. ಆ ಕಾರ್ನ ಕಂಟ್ರೋಲ್ ಗಳೇನಿರ್ತವೆ ಅಥವಾ ಡ್ಯಾಶ್ ಬೋರ್ಡ್ ನಲ್ಲಿ ಏನೇನು ಕಂಟ್ರೋಲ್ಗಳು ಬರ್ತವೆ, ಸೀಟಿಂಗ್ ಪೊಸಿಷನ್ ಹೇಗೆ ನಾವು ಸೆಟ್ ಮಾಡ್ಕೋಬೇಕು, ಇವುಗಳನ್ನ ಕಲ್ತ್ಕೊಂಡು ನಾವು ಕಾರ್ನ ಒಂದು ಡ್ರೈವ್ ಮಾಡೋದನ್ನ ಕಲ್ತ್ರೆ ಒಂದು ಎಕ್ಸ್ಪರ್ಟ್ ಡ್ರೈವರ್ ಆಗ್ಬೋದು. ಅದೇ ರೀತಿಯಾಗಿ ಕೆಲವರು ಆಲ್ರೆಡಿ ಡ್ರೈವ್ ಮಾಡ್ತಿರ್ತಾರೆ ಬಟ್ ಅವರು ಬೇಸಿಕ್ ಅಲ್ಲಿ ಏನೇನು ಮಿಸ್ಟೇಕ್ ಗಳನ್ನ ಮಾಡಿರ್ತಾರೆ ಅದನ್ನೇ ಒಂದು ಕಂಟಿನ್ಯೂ ಮಾಡೋದ್ರಿಂದ ಆ ಒಂದು ಮಿಸ್ಟೇಕ್ ಗಳು ಅವರ ಒಂದು ಡ್ರೈವಿಂಗ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಕಾರ್ನ ಮೇಲೂ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಒಂದು ಡ್ರೈವಿಂಗ್ ಅನ್ನು ಕಂಫರ್ಟ್ ಆಗಿ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಾರ್ನ ಒಂದು ಬೇಸಿಕ್ ಕಂಟ್ರೋಲ್ಸ್ ಗಳೇನಿದಾವೆ ಹಾಗೆ ಏನೇನು ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಕಾರ್ನ ಒಳಗಡೆ ಯಾವಾಗ ಎಂಟ್ರಿ ಆಗ್ತೀರಾ ಸೊ ಕಾರ್ನ ಒಂದು ಸೀಟಿಂಗ್ ಪೊಸಿಷನ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೀಟಿಂಗ್ ಪೊಸಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಇವಾಗ ಬೇರೆಯವರು ಏನಾದ್ರು ಕಾರ್ನ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಅವರ ಒಂದು ಹೈಟ್ ಕೆಲವರು ಉದ್ದ ಇರ್ಬೋದು, ಇಲ್ಲ ಒಬ್ರು ಗಿಡ್ಡ ಇರ್ಬೋದು. ಸೊ ಆ ಕೇಸ್ಗಳಲ್ಲಿ ಅವರ ಒಂದು ಸೀಟಿಂಗ್ ಪೊಸಿಷನ್ ಮುಂದೆ ಇಟ್ಕೊಂಡಿರ್ಬೋದು. ಸೊ ನಿಮ್ಗೆ ಅದು ಕಂಫರ್ಟೇಬಲ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ನಿಮ್ಗೆ ಸೀಟಿಂಗ್ ಪೊಸಿಷನ್ ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಬೇಕಂದ್ರೆ ಮೊದಲಿಗೆ ನೀವು ಇಲ್ಲಿ ಒಂದು ಲಿವರ್ ಇರುತ್ತೆ. ಸೊ ಇದನ್ನ ಲಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಈ ಲಿವರ್ ನ ಲಿಫ್ಟ್ ಮಾಡಿದಾಗ ಇದು ಮುಂದೆ ಹಿಂದೆ ಸ್ಲೈಡ್ ಆಗುತ್ತೆ ಈ ರೀತಿಯಾಗಿ. ಸೊ ಅದಾದ್ಮೇಲೆ ನೀವು ರಿಲೀಸ್ ಮಾಡಿದಾಗ ಅದು ಲಾಕ್ ಆಗುತ್ತೆ. ಬಟ್ ಇದನ್ನ ಲಿಫ್ಟ್ ಮಾಡಿ ನೀವು ಹೀಗೆ ಮುಂದೆ ಮಾಡಿದಾಗ ಸೊ ನಿಮ್ಗೆ ಒಂದು ಸೀಟಿಂಗ್ ಪೊಸಿಷನ್ ಈ ತರ ನೀವು ಮಾಡ್ಕೋಬಹುದು. ಬಟ್ ನಿಮ್ಗೆ ಸ್ಟೇರಿಂಗ್ ಏನಿದೆ ಸ್ಟೇರಿಂಗ್ ನಿಮ್ಗೆ ಕರೆಕ್ಟ್ ಆಗಿ ನೀವು ಈ ತರ ಒಂದು ಕೈನ ಇಟ್ಟಾಗ ಸೊ ಈ ಒಂದು ಪೋರ್ಷನ್ ಏನಿದೆ ಸೊ ಇಲ್ಲಿ ರಿಸ್ಟ್ ಅಂತ ಏನ್ ಕರಿತೀವಿ ಸೊ ಇದು ಸೊ ನಿಮ್ಗೆ ಈ ರೀತಿಯಾಗಿ ಸೊ ನೀವು ಫುಲ್ ಲೆಂತ್ ಆಗಿ ಸ್ಟ್ರೆಚ್ ಮಾಡಿದಾಗ ಕೈನ ಇದು ಇಲ್ಲಿಗೆ ಕನೆಕ್ಟ್ ಟಚ್ ಆಗ್ಬೇಕಾಗತ್ತೆ. ಸೊ ಇದು ಒಂದು ಕರೆಕ್ಟ್ ಪೊಸಿಷನ್. ಸೊ ಆ ಒಂದು ಪೊಸಿಷನ್ಗೆ ನೀವು ಸೀಟ್ ನ ಅಡ್ಜಸ್ಟ್ ಮಾಡ್ಕೊಂಡು ಸೊ ಅದಾದ್ಮೇಲೆ ಸೊ ಅದು ಕರೆಕ್ಟ್ ಆಗಿ ಲಾಕ್ ಆಗಿದೆ ಚೆಕ್ ಮಾಡ್ಬೇಕು. ಸಮ್ಟೈಮ್ಸ್ ಇದೇನಾದ್ರು ಕರೆಕ್ಟ್ ಆಗಿ ಲಾಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದು ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅದು ಸ್ಲೈಡ್ ಆಗ್ಬೋದು. ಅದರಿಂದ ನಿಮ್ಗೆ ಕೆಲವೊಂದು ಕಂಟ್ರೋಲ್ಗಳು ಕೂಡ ಮಿಸ್ ಆಗುವಂತ ಚಾನ್ಸ್ ಇರುತ್ತೆ. ಪೆಡಲ್ ಕಂಟ್ರೋಲ್ ಮಿಸ್ ಆಗ್ಬೋದು. ಸೊ ಅದರಿಂದ ಸೊ ಫಸ್ಟ್ ಲಾಕ್ ಆಗಿದೆ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಕಾರ್ನ ಸೀಟ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕ್ಲಚ್ ಪೆಡಲ್ ನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಬಹುದು ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಹಾಗೆ ಬೇರೆ ಪೆಡಲ್ ಗಳನ್ನು ಕೂಡ ಕಂಫರ್ಟಬಲ್ ಆಗಿ ಆಪರೇಟ್ ಮಾಡಬಹುದು ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಪೊಸಿಷನ್ ಮಾಡಬೇಕು. ಹಾಗೆ ನಿಮ್ಗೆ ಇಲ್ಲಿ ರಿಕ್ಲೈನರ್ ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದರಲ್ಲೂ ಕೂಡ ನಿಮ್ಗೆ ಈ ರೀತಿಯಾಗಿ ಲಿವರ್ ನ ಲಿಫ್ಟ್ ಮಾಡಿದ್ರೆ ಸೊ ಈ ರೀತಿಯಾಗಿ ಫ್ರಂಟ್ ಮತ್ತೆ ರಿಯರ್ ಗೆ ಇದು ರಿಕ್ಲೈನರ್ ಅನ್ನೋದು ಮೂವ್ ಆಗುತ್ತೆ. ಸೊ ಈ ಒಂದು ಸೀಟ್ ನ ಒಂದು ಬ್ಯಾಕ್ ರೆಸ್ಟ್ ಏನಿದೆ ಸೊ ಅದನ್ನು ಕೂಡ ನಿಮ್ಮ ಪೊಸಿಷನ್ ಏನಿದೆ ಅಥವಾ ಒಂದು ಕಂಫರ್ಟೇಬಲ್ ಪೊಸಿಷನ್ ಆಗಿ ಇಟ್ಕೋಬೇಕು. ಕೆಲವರು ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಂತಾರೆ. ಸೊ ಈ ರೀತಿಯಾಗಿ ಡ್ರೈವ್ ಮಾಡ್ತಾರೆ. ಸೊ ಇದು ಸ್ವಲ್ಪ ಸ್ಟ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಕೂತ್ಕೊಂಡ್ರು ಕೂಡ ಸ್ಟ್ರೈನ್ ಆಗುತ್ತೆ. ಸ್ವಲ್ಪ ನಿಮ್ಗೆ ಒಂದು ಕ್ರಾಸ್ ಆಗಿ ಇಟ್ಕೊಂಡು ನೀವು ಅದನ್ನ ಡ್ರೈವ್ ಮಾಡಿದ್ರೆ ಸೊ ಅದು ಒಂದು ಬೆಸ್ಟ್ ಕಂಫರ್ಟ್ ಡ್ರೈವಿಂಗ್ ಪೊಸಿಷನ್ ಅಂತಾನೆ ಹೇಳ್ಬೋದು. ಹಾಗೆ ನೀವು ಸ್ಟೇರಿಂಗ್ ನ ಕೂಡ ಈ ರೀತಿಯಾಗಿ ಇಟ್ಕೊಂಡಾಗ್ಲೂ ಕೂಡ ನಿಮ್ಗೆ ಸೊ ಒಂದು ಕಂಫರ್ಟ್ ಆಗಿ ಇರ್ಬೇಕಾಗತ್ತೆ. ನೆಕ್ಸ್ಟ್ ಇದು ಬಂದು ಕಾರ್ನ ಒಂದು ಸ್ಟೇರಿಂಗ್ ವೀಲ್. ಸ್ಟೇರಿಂಗ್ ವೀಲ್ ನ ನೀವು ನೋಡಬಹುದು. ಇಲ್ಲಿ ನಿಮ್ಗೆ ನೀವು ಕೆಲವರು ಹೋಲ್ಡ್ ಮಾಡೋದ್ರಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಾರೆ, ಎಸ್ಪೆಷಲಿ ಬಿಗಿನರ್ಸ್. ಸೊ ಕೆಲವರು ಹೀಗೆ ಇಟ್ಕೊಂತಾರೆ ಅದನ್ನ, ಕೆಲವರು ಈ ರೀತಿಯಾಗಿ ಹಿಡ್ಕೊಂತಾರೆ. ಸೊ ಇದೆಲ್ಲ ಒಂದು ರಾಂಗ್ ಪ್ರಾಕ್ಟೀಸ್ ಆಗಿರುತ್ತೆ. ಮೇಜರ್ ಆಗಿ ನೀವು ಸ್ಟೇರಿಂಗ್ ವೀಲ್ ಏನಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಸ್ಟೇರಿಂಗ್ ವೀಲ್ ಕಾರ್ಗೆ ಒಂದು ಡೈರೆಕ್ಷನ್ ನ ಒಂದು ಕೊಡೋದಕ್ಕೆ ಕೊಟ್ಟಿರ್ತಾರೆ. ನೀವೇನಾದ್ರೂ ಕಾರ್ನ ರೈಟ್ ತಿರ್ಸ್ಬೇಕಾದ್ರೆ ಅಥವಾ ಲೆಫ್ಟ್ ತಿರ್ಸ್ಬೇಕಾದ್ರೆ ಅಥವಾ ಒಂದು ಯೂ ಟರ್ನ್ ಮಾಡಬೇಕಾದ್ರೆ ಒಂದು ಸ್ಟೇರಿಂಗ್ ವೀಲ್ ಅದರಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಡೈರೆಕ್ಷನ್ ನ ಸ್ಟೆಬಿಲಿಟಿನ ಕೊಡಕ್ಕೆ ನಿಮ್ಗೆ ಸ್ಟೇರಿಂಗ್ ವೀಲ್ ಹೆಲ್ಪ್ ಆಗುತ್ತೆ. ಬಟ್ ಆಕ್ಚುಲ್ ಆಗಿ ಅದನ್ನ ಹೇಗೆ ಹೋಲ್ಡ್ ಮಾಡ್ಬೇಕು ನೀವು ಕಾರ್ನ ಇನ್ ಕೇಸ್ ಕಲಿತಾ ಇದಾರೆ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ನಿಮ್ಗೆ ಕಾರ್ನ ಒಂದು ನೀವೊಂದು ಗಡಿಯಾರ ಅಂತ ತಗೊಳ್ಳೋದಾದ್ರೆ ನಿಮ್ಗೊಂದು ಇದು 3 o'clock ಮತ್ತೆ ಇದು ಒಂದು 9 o'clock ಪೊಸಿಷನ್ ಅಂತ ಹೇಳಿದ್ರೆ ನೀವು ಈ ಒಂದು ಪೊಸಿಷನ್ ಏನಿದೆ ಒಂದು 2 o'clock ಮತ್ತೆ ಒಂದು 10 o'clock ಪೊಸಿಷನ್ ಏನಿದೆ ಸೊ ಈ ಪೊಸಿಷನ್ ಅಲ್ಲಿ ನೀವು ಕಾರ್ನ ಒಂದು ಸ್ಟೇರಿಂಗ್ ನ ಹೋಲ್ಡ್ ಮಾಡ್ಬೇಕಾಗತ್ತೆ. ಸೊ ಯಾವಾಗ ಇದನ್ನ ನೀವು ಈ ರೀತಿಯಾಗಿ ಹೋಲ್ಡ್ ಮಾಡ್ತೀರಾ ಸೊ ನೀವು ಕಾರ್ನ ಒಂದು ಸ್ಟೇರಿಂಗ್ ನ ನೀವು ರೊಟೇಟ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ಒಂದು ಪರ್ಫೆಕ್ಟ್ ನಿಮ್ಗೆ ಇದು ಒಂದು ಗ್ರಿಪ್ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ನೀವು ಟರ್ನ್ ಮಾಡ್ಬೇಕಾದ್ರೂ ನೀವು ಒಂದು ವೆಹಿಕಲ್ ನ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೇನೆ ಈ ಒಂದು ಸ್ಟೇರಿಂಗ್ ನ ಈ ರೀತಿಯಾಗಿ ಹೋಲ್ಡ್ ಮಾಡ್ಕೋಬೇಕು. ಸೊ ಈ ಸೀಟಿಂಗ್ ಪೊಸಿಷನ್ ಕರೆಕ್ಟ್ ಆಗಿದ್ದಾಗ ನಿಮ್ಗೊಂದು ಈ ರೀತಿಯಾದಂತ ಒಂದು ಆಂಗಲ್ ಇರುತ್ತೆ. ಸೊ ಈ ಒಂದು ಆರ್ ನಲ್ಲಿ ನೋಡಬಹುದು ಒಂದು ಈ ರೀತಿಯಾದ ಒಂದು ಆಂಗಲ್ ಇಂದ ಸೊ ನಿಮ್ಗೊಂದು ಕರೆಕ್ಟ್ ಆಗಿ ವೆಹಿಕಲ್ ನ ಒಂದು ಸ್ಟೆಬಿಲಿಟಿನ ನೀವು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ಯಾವುದೇ ಪೊಸಿಷನ್ ಅಲ್ಲಿ ನೀವು ಒಂದ್ಸಲ ನೀವು ಕಾರ್ನ ಕಲ್ತ ಮೇಲೆ ಸೊ ನೀವು ಸಿಂಗಲ್ ಹ್ಯಾಂಡ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು, ಸ್ಟೇರಿಂಗ್ ನ ಹೋಲ್ಡ್ ಮಾಡಬಹುದು. ನೀವು ಒಂದು ಎಕ್ಸ್ಪರ್ಟ್ ಆದ್ಮೇಲೆ ನಿಮ್ಮೊಂದು ಹ್ಯಾಬಿಟ್ ಏನಿದೆ ಅದೇ ರೀತಿಯಾಗಿ ನೀವು ಕಾರ್ನ ಡ್ರೈವ್ ಮಾಡಬಹುದು. ಬಟ್ ಇನಿಷಿಯಲ್ ಆಗಿ ನೀವು ಕಾರ್ನ ಡ್ರೈವಿಂಗ್ ನ ಕಲಿಯೋದಕ್ಕೆ ಶುರು ಮಾಡ್ತೀವಿ ಅಂದ್ರೆ ಈ ಒಂದು ಪೊಸಿಷನ್ ಏನಿದೆ ಹೋಲ್ಡ್ ಮಾಡುವಂತ ಪೊಸಿಷನ್ ಇದು ಒಂದು ಬೆಸ್ಟ್ ಪೊಸಿಷನ್ ಆಗಿರುತ್ತೆ.
ಹಾಗೆ ನೀವು ಸ್ಟೇರಿಂಗ್ ನ ಒಂದು ಪೊಸಿಷನ್ ಕೂಡ ಅಡ್ಜಸ್ಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲೊಂದು ಲಿವರ್ ಕಾಣಿಸಿರ್ಬೋದು ನಿಮ್ಗೆ ಇಲ್ಲಿ. ಸೊ ಇದನ್ನ ಈ ರೀತಿಯಾಗಿ ಕೆಳಗಡೆ ಎಳೆದಾಗ ಸೊ ಈ ರೀತಿಯಾಗಿ ಸ್ಟೇರಿಂಗ್ ಅಪ್ ಅಂಡ್ ಡೌನ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದು ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ಗೆ ಸರಿಯಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ಇದನ್ನ ಅಡ್ಜಸ್ಟ್ ಮಾಡ್ತೀರಾ ಸೊ ಅದಾದ್ಮೇಲೆ ನೀವು ಇದನ್ನ ಲಿವರ್ ನ ಈ ತರ ಲಿಫ್ಟ್ ಮಾಡಿ ಅದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಸ್ಟೇರಿಂಗ್ ನ ಅಡ್ಜಸ್ಟ್ ಮಾಡೋದು, ಟಿಲ್ಟ್ ಸ್ಟೇರಿಂಗ್ ಅಂತ ಕರಿತೀವಿ ಇದನ್ನ. ಸೊ ಇದರಿಂದ ಅಪ್ ಅಂಡ್ ಡೌನ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇವಾಗಿನ ಲೇಟೆಸ್ಟ್ ಕಾರ್ಗಳಲ್ಲಿ ನೀವು ಇದರ ಹೈಟ್ ನ ಕೂಡ ಅಡ್ಜಸ್ಟ್ ಮಾಡಬಹುದು. ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಅಂತ ಕರಿತೀವಿ, ಅದಕ್ಕೂ ಒಂದು ಲೆವರ್ ಬರುತ್ತೆ. ಸೊ ಸೇಮ್ ಪ್ರೊಸೀಜರ್ ಅಲ್ಲಿ ನೀವು ಆ ಒಂದು ಲೆಂತ್ ನ ಕೂಡ ನೀವು ವೇರಿ ಮಾಡ್ಕೋಬಹುದು. ಸ್ಟೇರಿಂಗ್ ನೀವೇನಾದ್ರೂ ಹೈವೇಲಿ ಡ್ರೈವ್ ಮಾಡ್ತಾ ಇರ್ತೀರಾ ಅಥವಾ ಆತರ ಕೇಸ್ಗಳಲ್ಲಿ ನೀವು ಸ್ಟೇರಿಂಗ್ ನ ಸೊ ಮುಂದೆ ಅಥವಾ ಹಿಂದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಅದನ್ನ ಲಾಕ್ ಮಾಡ್ಕೊಂಡು ನೀವು ಡ್ರೈವ್ ಮಾಡ್ಬೇಕಾಗುತ್ತೆ. ಹಾಗೆ ಡ್ಯಾಶ್ ಬೋರ್ಡ್ ನ ಕೆಳಗಡೆ ಬಂದ್ರೆ ನಿಮ್ ನೋಡಬಹುದು ಇಲ್ಲಿ 3 ಕಂಟ್ರೋಲ್ಸ್ ಗಳು ಸಿಗುತ್ತೆ ನಮ್ಗೆ. ಇದೆ ಮೇಜರ್ ಕಂಟ್ರೋಲ್ಸ್ ಇರುತ್ತೆ ಕಾರ್ದು. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಸೊ ಮೊದಲನೇದಾಗಿ ಈ ಬರೋದು ಎಕ್ಸಿಲರೇಟರ್ ಬರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಬರುವಂತದ್ದು ಬ್ರೇಕ್ ಪೆಡಲ್, ಹಾಗೇನೆ ಇದು ಬಂದು ಕ್ಲಚ್ ಪೆಡಲ್ ಆಗಿರುತ್ತೆ. ಸೊ ಇದು ಕ್ಲಚ್ ಪೆಡಲ್ ಆಗಿರುತ್ತೆ. ಸೊ ಎ ಬಿ ಸಿ ಅಂತ ಕರಿತೀವಿ. ಸೊ ಎ ಬಿ ಸಿ ಅಂದ್ರೆ ಎ ಎಕ್ಸಿಲರೇಟರ್, ಬಿ ಬ್ರೇಕ್, ಸಿ ಅಂದ್ರೆ ಕ್ಲಚ್. ಸೊ ಎ ಅಂದ್ರೆ ಏನಾಗುತ್ತೆ, ಸೊ ಎ ಅನ್ನೋದು ನಿಮ್ಗೆ ಎಕ್ಸಿಲರೇಟ್ ಮಾಡೋದು. ಅದರಲ್ಲಿ ನಿಮ್ಗೆ ಆಲ್ರೆಡಿ ನೇಮ್ ಅಲ್ಲೇ ಇದೆ ಎಕ್ಸಿಲರೇಟ್ ಮಾಡುವಂತದ್ದು. ಅಂದ್ರೆ ನಿಮ್ಗೆ ಇನ್ ಕೇಸ್ ಕಾರ್ನ ಒಂದು ಸ್ಪೀಡ್ ನ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ನೀವು ಪ್ರೆಸ್ ಮಾಡಿದಾಗ ಸೊ ಅದು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಫ್ಯೂಲ್ ಇಂಜೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಕಾರ್ನ ಒಂದು ಥ್ರಾಟಲ್ ನ ಪೊಸಿಷನ್ ನ ಓಪನ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಸೊ ಈ ಒಂದು ಎಕ್ಸಿಲರೇಟ್ ನ ಕೊಡ್ತಾರೆ. ಸೊ ಇದನ್ನ ಪ್ರೆಸ್ ಮಾಡ್ದಂಗೆ ನಿಮ್ಮ ಕಾರ್ನ ಒಂದು ಸ್ಪೀಡ್ ಜಾಸ್ತಿ ಆಗುತ್ತೆ. ಅಥವಾ ನೀವೆಲ್ಲ ಅಪ್ಪಲ್ಲಿ ಎಲ್ಲ ಡ್ರೈವ್ ಮಾಡ್ತೀರಿ ಅಂತ ಹೇಳಿದ್ರೆ ಕಾರ್ನ ಒಂದು ಎಕ್ಸಿಲರೇಟ್ ಮಾಡೋದು RPM ನ ಜಾಸ್ತಿ ಆಗುತ್ತೆ. ನೀವು ಇದನ್ನ ಪ್ರೆಸ್ ಮಾಡಿದಾಗ ನೋಡಬಹುದು ಸೊ ಕಾರ್ನ ಒಂದು RPM ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಬೇಕಾಗಿರುವಂತಹ ಟಾರ್ಕ್ ಸಿಗಬಹುದು. ಅದಕ್ಕೋಸ್ಕರ ಕೂಡ ನೀವು RPM ನ ಜಾಸ್ತಿ ಮಾಡಬಹುದು, ಇಲ್ಲ ಸ್ಪೀಡ್ಗೋಸ್ಕರ ಕೂಡ ಇದನ್ನ ಜಾಸ್ತಿ ಮಾಡಬಹುದು. ಅದೇ ರೀತಿಯಾಗಿ ಈ ಕಡೆ ಬಂದ್ರೆ ನಿಮ್ಗೆ ಇದು ಬ್ರೇಕ್ ಪೆಡಲ್ ಆಗಿರುತ್ತೆ. ಸೊ ಬ್ರೇಕ್ ಪೆಡಲ್ ಏನೋ ಕೊಟ್ಟಿರ್ತಾರೆ ಅಂದ್ರೆ ನೀವು ಇದನ್ನ ವೆಹಿಕಲ್ ನ ಸ್ಲೋ ಡೌನ್ ಮಾಡಬೇಕು ಅಥವಾ ವೆಹಿಕಲ್ ನ ಏನಾದ್ರು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಬ್ರೇಕ್ ನ ಪ್ರೆಸ್ ಮಾಡಿಬಿಟ್ಟು ನಾವು ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ಅಥವಾ ಸ್ಲೋ ಡೌನ್ ಮಾಡ್ಬೇಕಾಗತ್ತೆ. ಸೊ ಇದೇ ಎರಡು ಏನ್ ಕಂಟ್ರೋಲ್ ಇದೆ ಇದನ್ನ ಈ ಒಂದು ರೈಟ್ ಲೆಗ್ ನಿಂದನೇ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಈ ಪೆಡಲ್ ಬಂದ್ಬಿಟ್ಟು ಇದನ್ನ ಕ್ಲಚ್ ಪೆಡಲ್ ಅಂತ ಕರಿತೀವಿ. ಸೊ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಮಾತ್ರ ನಿಮ್ಗೆ ಈ ಕ್ಲಚ್ ಪೆಡಲ್ ನ ನೋಡೋಕ್ ಸಿಗುತ್ತೆ. ಸೊ ಏನ್ ಮಾಡುತ್ತೆ ಕ್ಲಚ್ ಅಂದ್ರೆ ನೀವು ಎಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಆಗಿ ಏನು ಪವರ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದನ್ನ ನಾವು ಪ್ರೆಸ್ ಮಾಡಿದಾಗ ಆ ಒಂದು ಟ್ರಾನ್ಸ್ಫರ್ ಆಗಿರುವಂತ ಪವರ್ ಬಂದು ಕಟ್ ಆಫ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಗೇರ್ ನ ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಈ ಒಂದು ಮೇನ್ ಪರ್ಪಸ್ಗೋಸ್ಕರನೇ ಈ ಒಂದು ಕ್ಲಚ್ ಪೆಡಲ್ ನ ಕೊಟ್ಟಿರ್ತಾರೆ. ಸೊ ಬೇರೆ ಯಾವುದೇ ಕಾರಣಕ್ಕಾಗಿರೋದಿಲ್ಲ. ಸೊ ಕ್ಲಚ್ ನ ಪ್ರೆಸ್ ಮಾಡಿದಾಗ್ಲೇ ನಾವು ಗೇರ್ ನ ಶಿಫ್ಟ್ ಮಾಡ್ತೀವಿ. ಸೊ ಹಾಗೇನೆ ವೆಹಿಕಲ್ ಆ ಒಂದು ಇದನ್ನ ರಿಲೀಸ್ ಯಾವಾಗ ಮಾಡ್ತೀವಿ ಸೊ ರಿಲೀಸ್ ಮಾಡಿದಾಗ ನಿಮ್ಗೆ ಆ ಪವರ್ ಒಂದು ಟ್ರಾನ್ಸ್ಫರ್ ಆಗುತ್ತೆ. ನೀವು ಒಂದ್ಸಲ ರಿಲೀಸ್ ಮಾಡಿದ್ಮೇಲೆ ಇದರಿಂದ ಕಾಲ್ನ ತೆಗಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಕಾಲ್ನ ಇಟ್ಕೊಂಡು ಕಾರ್ನ ಓಡಿಸಬಾರ್ದು, ಯಾಕಂದ್ರೆ ಇಲ್ಲೊಂದು ಸೊ ಇದ್ರ ಮೇಲೆ ನೀವೇನಾದ್ರೂ ಲೋಡ್ ಕೊಟ್ಟಾಗ ನಿಮ್ಗೆ ಪಾರ್ಷಿಯಲ್ ಆಗಿ ನಿಮ್ಗೆ ಕ್ಲಚ್ ಅನ್ನೋದು ಫ್ಲೈ ವೀಲ್ ಇಂದ ಸೊ ಪಾರ್ಷಿಯಲ್ ಆಗಿ ರಬ್ ಆಗುತ್ತೆ. ಸೊ ಆ ಟೈಮಲ್ಲಿ ಕ್ಲಚ್ ಬೇಗ ಹೋಗುವಂತ ಚಾನ್ಸಸ್ ಇನಿಷಿಯಲ್ ಆಗಿರುತ್ತೆ. ಸೊ ಕೆಲವರು ಇರ್ತಾರೆ ಸೊ ನಾ ಕ್ಲಚ್ ಮೇಲೆ ಕಾಲಿಟ್ಕೊಂಡು ಓಡಿಸ್ತಾರೆ. ಸೊ ಆ ಒಂದು ಹ್ಯಾಬಿಟ್ ಇದ್ರೆ ನೀವು ಇದನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಡ್ರೈವಿಂಗ್ ಕಲಿಬೇಕಾದ್ರೆ ಮೇಜರ್ ಆಗಿ ನೀವು ಈ ಒಂದು ಕ್ಲಚ್ ಪೆಡಲ್ ನಿಂದ ಸೊ ಯಾವಾಗ ಗೇರ್ ಶಿಫ್ಟ್ ಮಾಡ್ತೀರಾ ಸೊ ವೆಹಿಕಲ್ ನ ನೀವು ರಿಲೀಸ್ ಮಾಡ್ತೀರಾ ಆ ಪೆಡಲ್ ನ, ಅದಾದ್ಮೇಲೆ ಕಾಲ್ನ ಸೆಪರೇಟ್ ಆಗಿ ಇಲ್ಲಿ ಏನಾದ್ರು ಒಂದು ಫುಟ್ ರೆಸ್ಟ್ ಇದ್ರೆ ಅದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೆಳಗಡೆನೆ ಇಟ್ಕೋಬೇಕಾಗತ್ತೆ. ಸೊ ಒನ್ಸ್ ವೆಹಿಕಲ್ ಮೂವ್ ಆದ್ಮೇಲೆ ಸೊ ಈ ರೀತಿಯಾಗಿ ಇಟ್ಕೊಂಡು ಕಾರ್ನ ಡ್ರೈವ್ ಮಾಡಬಾರ್ದು. ಸೊ ಇದಿಷ್ಟು ಈ 3 ಪೆಡಲ್ಗಳ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಇದಾದ್ಮೇಲೆ ಇನ್ ಕೇಸ್ ಏನಾದ್ರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆದ್ರೆ ಈ ಒಂದು ಕ್ಲಚ್ ಪೆಡಲ್ ಅದ್ರಲ್ಲಿ ಇರೋದಿಲ್ಲ, ಬಟ್ ಈ 2 ಪೆಡಲ್ಗಳು ಇರ್ತವೆ. ಆ ಟೈಮಲ್ಲಿ ನೀವು ಈ ಕಾಲ್ನ ಸೆಪರೇಟ್ ಆಗಿ ಇಡಬೇಕಾಗತ್ತೆ ಸೈಡಿಗೆನೆ, ಯಾಕಂದ್ರೆ ಆಟೋಮೆಟಿಕ್ ಇಲ್ಲದೆ ಇರೋ ಕಾರ್ಗಳಲ್ಲಿ ಸೊ ನೀವು ಜಸ್ಟ್ ರೈಟ್ ಸೈಡ್ ಅಲ್ಲಿ ನಿಮ್ಮ ಲೆಗ್ ಏನಿದೆ ಸೊ ಇದರಿಂದಾನೇ ನೀವು ಎರಡನ್ನ ಆಪರೇಟ್ ಮಾಡ್ಬೇಕಾಗತ್ತೆ. ನೀವು ಕರೆಕ್ಟ್ ಆಗಿ ಇದನ್ನ ಫುಲ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಪ್ರೆಸ್ ಮಾಡೋದಿರ್ಲಿ, ಸೊ ಈ ರೀತಿಯಾಗಿ ಪ್ರೆಸ್ ಮಾಡೋದು ಇದನ್ನ ಮಾಡಕ್ ಹೋಗ್ಬಾರ್ದು. ಫುಲ್ ಪ್ರೆಸ್ ಮಾಡಬೇಕು, ಫುಲ್ ರಿಲೀಸ್ ಮಾಡಬೇಕು. ಸೊ ಬೇಸ್ ಅನ್ನೋದು ನಿಮ್ಗೆ ನಿಮ್ಮ ಹಿಮ್ಮಡಿ ಏನು ಕರಿತೀವಿ ಸೊ ಅದ್ರ ಬೇಸ್ ಅನ್ನೋದು ಗ್ರೌಂಡ್ ನಲ್ಲಿ ಹಾಗಿರ್ಬೇಕು. ಸೊ ಅದೇ ರೀತಿಯಾಗಿ ರಿಲೀಸ್ ಮಾಡಬೇಕು. ಸೊ ಬಿಗಿನರ್ ಡ್ರೈವಿಂಗ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಸೊ ಇದು ಬೇಸ್ ಅಲ್ಲೇ ಇರೋದ್ರಿಂದ ನೀವು ನಿಧಾನಕ್ಕೆ ರಿಲೀಸ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ಕೂಡ ಸಿಗೋದ್ರಿಂದ ಸೊ ನಿಧಾನಕ್ಕೆ ಕ್ಲಚ್ ರಿಲೀಸ್ ಆಗುತ್ತೆ. ಇದರಿಂದ ಕಾರ್ ಆಫ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಹಾಗೇನೆ ನಿಮ್ಗೆ ರೈಟ್ ಸೈಡ್ ನ ಲೆಗ್ ನ ನೀವು ಕಂಟ್ರೋಲಿಂಗ್ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ ಫುಟ್ ಪೆಡಲ್ ನ ನೀವು ಸೆಂಟ್ರಲ್ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಇದನ್ನ ನೀವು ರೈಟಿಗೂ ಇಟ್ಕೋಬಾರ್ದು, ಇಲ್ಲ ಲೆಫ್ಟಿಗೂ ಇಟ್ಕೋಬಹುದು. ಸೆಂಟ್ರಲ್ ಇಟ್ಕೊಂಡು ಸೊ ನೀವು ಈ ರೀತಿಯಾಗಿ ನಿಧಾನಕ್ಕೆ ಎಕ್ಸಿಲರೇಟ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಪ್ರೆಸ್ ಮಾಡ್ಬೇಕಾಗತ್ತೆ. ತುಂಬಾ ಪ್ರೆಸ್ ಮಾಡಕ್ ಹೋಗ್ಬಾರ್ದು, ಜಸ್ಟ್ ಈ ತರ ಪ್ರೆಸ್ ಮಾಡ್ಬೇಕಾಗತ್ತೆ. ಹಾಗೆ ಸೇಮ್ ಕಂಟ್ರೋಲ್ ಬ್ರೇಕ್ ನು ಕೂಡ ಮಾಡ್ಬೇಕಾಗತ್ತೆ. ಸೊ ಎಟ್ ಎ ಟೈಮ್ 2 ಕಂಟ್ರೋಲ್ ಮಾಡುವಂತ ಒಂದು ಪ್ರಾಕ್ಟೀಸ್ ಯಾವಾಗ್ಲೂ ಇರೋದಿಲ್ಲ. ಸೊ 2 ಕಂಟ್ರೋಲ್ ಗಳನ್ನ ನೀವು ಈ ರೀತಿಯಾಗಿನೇ ಮಾಡ್ಬೇಕಾಗತ್ತೆ. ಇದು ಪಿವೋಟ್ ಪೊಸಿಷನ್ ಅಂತ ಕರಿತೀವಿ. ಸೊ ಯಾವಾಗ ನಿಮ್ಗೆ ರಿಕ್ವೈರ್ಮೆಂಟ್ ಎಕ್ಸಿಲೇಟ್ ಮಾಡಬೇಕು, ಅದೇ ರೀತಿಯಾಗಿ ಸ್ಲೈಟ್ ಆಗಿ ಬ್ರೇಕ್ ಅಪ್ಲೈ ಮಾಡ್ಬೇಕಾಗತ್ತೆ. ಇದು ಈ ಒಂದು ಕ್ಲಚ್, ಬ್ರೇಕ್ ಮತ್ತೆ ಎಕ್ಸಿಲರೇಟರ್ ನ
ಕಂಟ್ರೋಲ್ ನ ಹೇಗ್ ಮಾಡಬಹುದು, ಹಾಗೆ ಅವುಗಳ ಏನೇನ್ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಇದು ಕಾರ್ನ ಒಂದು ಗೇರ್ ಲಿವರ್ ಅಂತ ಕರಿತೀವಿ. ಸೊ ಇದು ಕಾರ್ನ ಟ್ರಾನ್ಸ್ಮಿಷನ್ ಗೆ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ಕೇಬಲ್ ಥ್ರೂ ಕನೆಕ್ಟ್ ಮಾಡಿರ್ತಾರೆ. ಇದು ನಿಮ್ಮ ಕಾರ್ನ ಸ್ಪೀಡ್ ಅಥವಾ ಟಾರ್ಕ್ ನ ವೇರಿ ಮಾಡೋದಕ್ಕೆ ಇದನ್ನ ಕೊಟ್ಟಿರ್ತಾರೆ. ಹಾಗೆ ನೋಡಬಹುದು ನೀವು ಇದರಲ್ಲಿ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಂದು ಸ್ವಿಫ್ಟ್ ಮಾಡೆಲ್ ಇದು. ಅದೇ ರೀತಿಯಾಗಿ ಇದೊಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಆಗಿರುತ್ತೆ. ಸೊ ಇದ್ರಲ್ಲಿ ನೋಡಬಹುದು ನಿಮ್ಗೆ ಗೇರ್ ನ ಒಂದು ಇಂಡಿಕೇಟರ್ ನ ಕೊಟ್ಟಿದ್ದಾರೆ ನಿಮ್ಗೆ 1 2 3 4 5 ಫಾರ್ವರ್ಡ್ ಗೇರ್ಸ್ ಇರುತ್ತೆ, ಹಾಗೆ ಒಂದು ರಿವರ್ಸ್ ಗೇರ್. ಸೊ 5 ಫಾರ್ವರ್ಡ್ ಗೇರ್ಸ್ ನ ಇದರಲ್ಲಿ ನೀವು ಶಿಫ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಸೊ ಅದ್ರ ಮೇಲೆ ಸೊ ಇದನ್ನ ಶಿಫ್ಟ್ ಮಾಡೋದಕ್ಕೆ ಇದರಲ್ಲಿ ಈ ಒಂದು ಲಿವರ್ ನ ಕೊಟ್ಟಿರ್ತಾರೆ. ಸೊ ಇದನ್ನ ಮಾಡಬೇಕಾದ್ರೆ ಈ ಒಂದು ಗೇರ್ ಲಿವರ್ ನ ಸೊ ಈ ರೀತಿಯಾಗಿ ಮೂವ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಗೆ ಇದರಲ್ಲಿ ಸೊ ನ್ಯೂಟ್ರಲ್ ಅಲ್ಲಿ ಇದೆ. ಸೊ ಯಾಕಾದ್ರೂ ಯಾವಾಗ್ಲೂ ನ್ಯೂಟ್ರಲ್ ಇರಬೇಕಾದ್ರೆ ಒಂದು ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಆಗಿರುತ್ತೆ ಗೇರ್ ಲಿವರ್. ಸೊ ಅದಾದ್ಮೇಲೆ ನೀವು ಇದನ್ನ ಶಿಫ್ಟ್ ಮಾಡಬೇಕಾದ್ರೆ ಸೊ ಈ ರೀತಿಯಾಗಿ ಕ್ಲಚ್ ನ ಪ್ರೆಸ್ ಮಾಡಿ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಎವ್ರಿ ಗೇರ್ ನ ಸೊ ಅದನ್ನ ಶಿಫ್ಟ್ ಮಾಡುವಂತ ಪ್ರೊಸೀಜರ್ ನಿಮ್ಗೆ ಅದನ್ನ ಸೆಪರೇಟ್ ಆಗಿ ಕಾರ್ನ ಮೂವ್ ಮಾಡಬೇಕಾದ್ರೆ ಏನ್ ವಿಡಿಯೋ ಮಾಡ್ತೀನಿ ಅದರಲ್ಲಿ ಹೇಳ್ತೀನಿ. ಸೊ ಇದರ ಬೇಸಿಕ್ ಜಾಬ್ ಅನ್ನೋದು ಸೊ ಸ್ಪೀಡ್ ಮತ್ತೆ ಟಾರ್ಕ್ ನ ವೇರಿ ಮಾಡೋದಕ್ಕೆ, ರಿಕ್ವೈರ್ಡ್ ಏನ್ ಸ್ಪೀಡ್ ಇರುತ್ತೆ ಅದನ್ನ ವೇರಿ ಮಾಡೋದಕ್ಕೆ ಈ ಒಂದು ಗೇರ್ ಶಿಫ್ಟಿಂಗ್ ಲಿವರ್ ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಡಿಫ್ರೆಂಟ್ ರೋಡ್ ಕಂಡೀಷನ್ ಅಥವಾ ಡಿಫ್ರೆಂಟ್ ಲೋಡ್ ಏನಿರುತ್ತೋ ಅದಕ್ಕೆ ಸರಿಯಾಗಿ ಗೇರ್ ಶಿಫ್ಟ್ ನ ನಾವು ಮಾಡ್ಕೊಂಡು ಕಾರ್ನ ಡ್ರೈವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಪಾರ್ಕಿಂಗ್ ಬ್ರೇಕ್ ಅಂತ ಕರಿತೀವಿ. ಸೊ ನೋಡಬಹುದು ಒಂದು ಲಿವರ್ ನ ನೋಡಬಹುದು ನೀವು ಇದನ್ನ. ಸೊ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ನೀವು ಕಾರ್ನ ಪಾರ್ಕ್ ಮಾಡಿರ್ತಾರೋ ಆ ಟೈಮಲ್ಲಿ ಈ ಒಂದು ಪಾರ್ಕಿಂಗ್ ಬ್ರೇಕ್ ನ ನೀವು ಅಪ್ಲೈ ಮಾಡಿ ಕಾರ್ನ ನಿಲ್ಲಿಸಬೇಕಾಗತ್ತೆ. ಸೊ ಅದನ್ನ ಪಾರ್ಕಿಂಗ್ ಬ್ರೇಕ್ ನ ಅಪ್ಲೈ ಮಾಡೋದಕ್ಕೆ ನೀವು ಮೊದಲೇ ಸೊ ಇದನ್ನ ಇವಾಗ ಅಪ್ಲೈ ಆಗಿದೆ ಆಲ್ರೆಡಿ. ಸೊ ಇದನ್ನ ರಿಲೀಸ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಪ್ರಾಪರ್ ಆಗಿ ಹೇಗೆ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ನೀವು ಲಿವರ್ ನ ಸೊ ಈ ರೀತಿಯಾಗಿ ಲಿಫ್ಟ್ ಮಾಡ್ಕೊಂಡಾಗ ಸೊ ಇದು ಫ್ರೀ ಆಗುತ್ತೆ. ಸೊ ಯಾವಾಗ ಫ್ರೀ ಆಗುತ್ತೆ ಇದನ್ನ ಪ್ರೆಸ್ ಮಾಡ್ಬಿಟ್ಟು ನೀವು ಇದನ್ನ ರಿಲೀಸ್ ಮಾಡಬೇಕು. ಬಟ್ ಯಾವಾಗ್ಲೂ ಅಪ್ಲೈ ಮಾಡ್ಬೇಕಾದ್ರೆ ನೀವು ಇದನ್ನ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಬೇಕಾಗುತ್ತೆ. ನೀವು ನೋಡಬಹುದು ಆ ಒಂದು ರ್ಯಾಚೆಟ್ ನ ನಾಯ್ಸ್ ಕೇಳಿಸ್ತಾ ಇದೆ ನಿಮ್ಗೆ. ಸೊ ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಿಮ್ಗೆ ಲಾಕ್ ಆಗುತ್ತೆ. ಕೆಲವರಿಗೆ ಒಂದು ಬ್ಯಾಡ್ ಪ್ರಾಕ್ಟೀಸ್ ಏನಿರುತ್ತೆ ಅಂತ ಹೇಳಿದ್ರೆ ಸೊ ಅದನ್ನ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಈ ತರ ಲಿಫ್ಟ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಯಾವಾಗ ಲಿಫ್ಟ್ ಮಾಡ್ತೀರಾ ಆ ಟೈಮಲ್ಲಿ ಕೆಲವೊಂದ್ಸಲ ಇದು ಆಟೋಮೆಟಿಕ್ ಆಗಿ ಸ್ಲಿಪ್ ಆಗೋದು, ಕರೆಕ್ಟ್ ಆಗಿ ಲಾಕ್ ಆಗಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಯಾವಾಗ್ಲೂ ಅದನ್ನ ಲಿಫ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಈ ತರ ಲಿಫ್ಟ್ ಮಾಡಬೇಕು. ರಿಲೀಸ್ ಮಾಡ್ಬೇಕಾದ್ರೆ ಈ ತರ ಲಿಫ್ಟ್ ಮಾಡ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಅವಾಗ ರಿಲೀಸ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಇದು ಪ್ರೆಸ್ ಮಾಡಿದ್ರೆ ಇದು ಪ್ರೆಸ್ ಆಗೋದಿಲ್ಲ. ಸೊ ಲಿಫ್ಟ್ ಮಾಡಿದಾಗ ಇದು ಫ್ರೀ ಆಗುತ್ತೆ. ಸೊ ಇದು ಪಾರ್ಕಿಂಗ್ ಬ್ರೇಕ್ ನ ಆಪರೇಟ್ ಮಾಡೋದಕ್ಕೆ. ಸೊ ಎಸ್ಪೆಷಲಿ ಈ ಒಂದು ಪಾರ್ಕಿಂಗ್ ಬ್ರೇಕ್ ಅನ್ನೋದು ರಿಯರ್ ವೀಲ್ ಏನಿದೆ ಅದಕ್ಕೆ ಬ್ರೇಕ್ ನ ಅಪ್ಲೈ ಮಾಡುತ್ತೆ. ಸೊ ಎಲ್ಲಾ ವೀಲ್ಗಳು ಬ್ರೇಕ್ ಅಪ್ಲೈ ಆಗೋದಿಲ್ಲ. ರಿಯರ್ ನ ಎರಡು ಏನ್ ವೀಲ್ ಇರುತ್ತೆ ಸೊ ಆ ಎರಡು ವೀಲ್ ಗಳಿಗೆ ಮೆಕ್ಯಾನಿಕಲ್ ಆಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಬಹುದು, ಇಲ್ಲೊಂದು ಮೀಟರ್ ಕಾಣಿಸ್ತಾ ಇರಬಹುದು. ಸ್ಪೀಡೋಮೀಟರ್ ಅಂತ ಕರಿತೀವಿ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ನಿಮ್ಗೆ ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇರಬಹುದು. ನಿಮ್ಗೆ ಅದೊಂದು ಬ್ರೇಕ್ ನ ವಾರ್ನಿಂಗ್ ಲೈಟ್ ಕೂಡ ಕಾಣಿಸ್ತಾ ಇದೆ. ಅದ್ರ ಪಕ್ಕದಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ನ ವಾರ್ನಿಂಗ್ ಲೈಟ್ ಇದೆ, ಸೀಟ್ ಬೆಲ್ಟ್ ಇದೆ. ಅದಾದ್ಮೇಲೆ ನಿಮ್ಗೆ ಬ್ಯಾಟರಿ ಒಂದು ವಾರ್ನಿಂಗ್ ಲೈಟ್ ಇದೆ, ಮ್ಯಾಲ್ ಫಂಕ್ಷನ್ ವಾರ್ನಿಂಗ್ ಲೈಟ್ ಅಂತ ಕರಿತೀವಿ. ಇದಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇಂಜಿನ್ ಆಯಿಲ್ ನ ಒಂದು ವಾರ್ನಿಂಗ್ ಲೈಟ್. ಸೊ ಅದಾದ್ಮೇಲೆ ಇಲ್ಲಿ ಕೆಲವೊಂದು ಗೇಜ್ ಗಳನ್ನ ಕೂಡ ನೋಡಬಹುದು. ಇಲ್ಲಿ ಫ್ಯೂಲ್ ನ ಒಂದು ಗೇಜ್ ಇದೆ. ಅದಾದ್ಮೇಲೆ ನಿಮ್ಗೆ ಎಂಜಿನ್ ನ ಒಂದು ಕೂಲೆಂಟ್ ಟೆಂಪರೇಚರ್ ಏನಿರುತ್ತೆ ಅದನ್ನ ಒಂದು ಇಂಡಿಕೇಟ್ ಮಾಡುವಂತ ಒಂದು ಗೇಜ್ ಕೂಡ ಇದರಲ್ಲಿದೆ. ಇದು ನಿಮ್ಮ RPM ನ ಒಂದು ಇಂಡಿಕೇಟ್ ಮಾಡುತ್ತೆ, ಇಂಜಿನ್ ಎಷ್ಟು RPM ಅಲ್ಲಿ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಇದು ವೆಹಿಕಲ್ ನ ಸ್ಪೀಡ್, ಎಷ್ಟು ಸ್ಪೀಡ್ ಅಲ್ಲಿ ವೆಹಿಕಲ್ ರನ್ ಆಗ್ತಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಗಳು ನೋಡಬಹುದು. ವೆಹಿಕಲ್ ನ ಎಷ್ಟು ಓಡಿದೆ ವೆಹಿಕಲ್ ಇವಾಗ ಅಂತ ಹೇಳ್ಬಿಟ್ಟು, ಅದರ ಆವರೇಜ್ ಮೈಲೇಜ್ ಎಷ್ಟು ಕೊಡ್ತಾರೆ, ಟೈಮ್ ಕೊಡ್ತಾರೆ. ಈ ಒಂದು ಕಾರ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಒಂದು ಸ್ಪೀಡೋಮೀಟರ್ ಅಥವಾ ಒಂದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಇರುತ್ತೆ. ಇವಾಗ ಒಂದು ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಕೂಡ ಇವಾಗಿನ ಕಾರ್ಗಳಲ್ಲಿ ಬರ್ತಾ ಇದೆ. ಬೇಸಿಕ್ ಆಗಿ ನಿಮ್ಗೆ ಇದು ಗೊತ್ತಿರಬೇಕಾಗುತ್ತೆ. ಈ ಒಂದು ಕಾರ್ನ ಸ್ಪೀಡೋಮೀಟರ್ ಅಂದ್ರೆ ನಿಮ್ಗೆ ವಾರ್ನಿಂಗ್ ಲೈಟ್ ಗಳನ್ನ ಏನೇನ ತೋರಿಸುತ್ತೆ ಅನ್ನೋದು. ಸೊ ಒಂದ್ಸಲ ನೀವು ಈ ಕಾರ್ನ ಸ್ಟಾರ್ಟ್ ಆದ್ಮೇಲೆ ಯಾವುದೇ ಒಂದು ವಾರ್ನಿಂಗ್ ಲೈಟ್ ಕೂಡ ಗ್ಲೋ ಆಗ್ಬಹುದು. ನಾನು ಇವಾಗ ಪಾರ್ಕಿಂಗ್ ಬ್ರೇಕ್ ಹಾಕಿದ್ದೀನಿ, ಅದಕ್ಕೋಸ್ಕರ ಪಾರ್ಕಿಂಗ್ ಬ್ರೇಕ್ ನ ಒಂದು ವಾರ್ನಿಂಗ್ ಬರ್ತಾ ಇದೆ. ಹಾಗೆ ಸೀಟ್ ಬೆಲ್ಟ್ ಇವಾಗ ಹಾಕಿಲ್ಲ ಸದ್ಯಕ್ಕೆ, ಅದಕ್ಕೋಸ್ಕರ ಅದು ಬರ್ತಾ ಇದೆ. ಅದು ಬಿಟ್ರೆ ಯಾವುದೇ ವಾರ್ನಿಂಗ್ ಲೈಟ್ ಬರ್ತಾ ಇಲ್ಲ. ಇನ್ ಕೇಸ್ ಏನಾದ್ರು ವಾರ್ನಿಂಗ್ ಲೈಟ್ ಬಂತು ಅಂತ ಹೇಳಿದ್ರೆ ನೀವು ಕಾರ್ನ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ನೀವು ಕಾರ್ನ ಡ್ರೈವ್ ಮಾಡೋದಕ್ಕೆ ಹೋಗಬಾರ್ದು. ಇದು ಬೇಸಿಕ್ ಆಗಿ ಗೊತ್ತಿರಬೇಕಾಗತ್ತೆ. ಸೊ ಇದನ್ನ ನೀವು ನೋಡ್ಕೊಂಡು ಇನ್ ಕೇಸ್ ಯಾವ್ದು ವಾರ್ನಿಂಗ್ ಲೈಟ್ ಬರ್ತಾ ಇದೆ, ರೆಡ್ ಕಲರ್ ಅಲ್ಲಿ ಎಸ್ಪೆಷಲಿ ಯಾವ್ದು ವಾರ್ನಿಂಗ್ ಬಂತಂದ್ರೆ ನೀವು ಕಾರ್ನ ಡೆಫಿನೆಟ್ ಆಗಿ ಓಡಿಸಲೇಬಾರ್ದು. ಇನ್ ಕೇಸ್ ಏನಾದ್ರು ಆರೆಂಜ್ ಕಲರ್ ಅಲ್ಲಿ ಯಾವ್ದು ವಾರ್ನಿಂಗ್ ಲೈಟ್ ಬರ್ತಿದೆ, ಎಸ್ಪೆಷಲಿ ಒಂದು MI ಲೈಟ್, ಮ್ಯಾಲ್ ಫಂಕ್ಷನ್ ಲೈಟ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಒಂದು ಎಲೆಕ್ಟ್ರಿಕಲ್ ಏನಾದ್ರು ಇಶ್ಯೂ ಇರುತ್ತೆ, ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕು. ಇದಿಷ್ಟು ಇನ್ಫಾರ್ಮೇಶನ್ ಡಿಸ್ಪ್ಲೇ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಒಂದು ಇಂಟ್ರಡಕ್ಷನ್ ಆಗಿದೆ. ಹಾಗೇನೆ ಈ ಕಡೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಹೆಡ್ಲೈಟ್ ನ ಒಂದು ಸ್ವಿಚ್ ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಇಂಡಿಕೇಟರ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ಫೋಗ್ ಲ್ಯಾಂಪ್ ನ ಕೂಡ ಆನ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಇಲ್ಲಿ ಪಾರ್ಕಿಂಗ್ ಆಪ್ಷನ್ ಇದೆ, ಪಾರ್ಕಿಂಗ್ ಆನ್ ಆಗುತ್ತೆ. ಈ ರೀತಿಯಾಗಿ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಇದರಲ್ಲಿ ನೀವು ಮಾಡಿದ್ರೆ ಬೀಮ್ ಕೂಡ ಚೇಂಜ್ ಆಗುತ್ತೆ, ಹೈ ಅಥವಾ ಲೋ ಬೀಮ್ ಚೇಂಜ್ ಆಗುತ್ತೆ. ಇದು ಆಫ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದೇ ರೀತಿಯಾಗಿ ಫೋಗ್ ಲ್ಯಾಂಪ್ ನ ಕೂಡ ನೀವು ಇದರಲ್ಲಿ ಆನ್ ಮಾಡುವಂತ ಆಪ್ಷನ್ ಇದೆ. ಸೊ ಹೆಡ್ಲೈಟ್ ಆನ್ ಮಾಡಿದಾಗ ಫೋಗ್ ಲ್ಯಾಂಪ್ ಇದರಲ್ಲಿ ಆನ್ ಆಗುತ್ತೆ. ಸೊ ಇದು ಲೈಟಿಂಗ್ ಸ್ವಿಚ್ ಆಗಿರುತ್ತೆ. ಸೊ ಈ ಕಡೆ ಲೆಫ್ಟ್ ಸೈಡ್ ಬರೋದಾದ್ರೆ ನೀವು ಇದರಲ್ಲಿ ಸೊ ನಿಮ್ಗೆ ವೈಪರ್ ಕೂಡ ಆನ್ ಆಗುತ್ತೆ. ಸೊ ವೈಪರ್ ನ ಸ್ವಿಚ್ ಇದೆ. ಸೊ ಇದರಲ್ಲಿ ಕೆಲವೊಂದು ಪೊಸಿಷನ್ ಗಳಿದೆ, ಹೈ, ಲೋ, ಇಂಟರ್ಮೀಡಿಯೇಟ್, ಆಫ್ ಮತ್ತೆ ಮಿಸ್ಟ್ ಪೊಸಿಷನ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ನೀವು ವೈಪರ್ ನ ಆನ್ ಮಾಡಬಹುದು. ಹಾಗೆ ಇದನ್ನ ಎಳೆದ್ರೆ ಸೊ ಈ ರೀತಿಯಾಗಿ ಸ್ಪ್ರೇ ಬರುತ್ತೆ. ಸೊ ಇದು
ವೈಪರ್ ಕಂಟ್ರೋಲ್ ಸ್ವಿಚ್ ಆಗಿರುತ್ತೆ. ಸೊ ಇದು ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲ ಕಾರ್ಗಳಲ್ಲಿ ಈ ರೀತಿ ಆಗಿರುತ್ತೆ. ಕೆಲವೊಂದು ಬ್ರ್ಯಾಂಡ್ ಗಳಲ್ಲಿ ಇದು ಅಪೋಸಿಟ್ ಸೈಡ್ ಅಲ್ಲಿ ಕೂಡ ಇರಬಹುದು. ಸೊ ಇದರ ಫಂಕ್ಷನ್ ಇದೇ ರೀತಿ ಆಗಿರುತ್ತೆ. ಬಟ್ ಇದರಲ್ಲಿರೋ ಇಂಡಿಕೇಶನ್ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಆಪರೇಟ್ ಮಾಡಬೇಕಾಗುತ್ತೆ. ನೀವು ನೋಡಬಹುದು ಇದರಲ್ಲಿ. ಸೊ ಈ ಮಿರರ್ ಅಲ್ಲಿ ನಿಮಗೆ ಕಾರ್ನ ಒಂದು ಬಾಡಿನೇ ಕಾಣಿಸ್ತಾ ಇರಲ್ಲ. ಸೊ ಇದಾದ್ಮೇಲೆ ಡ್ರೈವ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಒಂದು ಪೊಸಿಷನ್ ನ ಸೆಟ್ ಮಾಡಿದ್ಮೇಲೆ ಈ ಒಂದು ಮಿರರ್ ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಬಹುದು ಈಗ ಮಿರರ್ ಪೊಸಿಷನ್ ಯಾವ ತರ ಇದೆ ಅಂತ ಹೇಳಿದ್ರೆ, ಸೊ ಮಿರರ್ ನ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲೊಂದು ಸ್ವಿಚ್ ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇಲ್ಲೊಂದು ಮಿರರ್ ಕಾಣಿಸ್ತಾ ಇದೆ, ಇದನ್ನ ಇನ್ಸೈಡ್ ರಿಯರ್ ವ್ಯೂ ಮಿರರ್ ಅಂತ ಕರಿತೀವಿ. ಎರಡು ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಇರ್ತವೆ. ಸೊ ಇದ್ರಲ್ಲಿ ನೋಡಬಹುದು ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು, ರೈಟ್ ಸೈಡ್ ಅಲ್ಲಿ ಒಂದು. ಸೊ ಈ ಮಿರರ್ ಗಳನ್ನ ಫಸ್ಟ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗಂತ ಹೇಳಿದ್ರೆ, ಒಂದು 10% ಆದ್ರೂ ಕಾರ್ನ ಬಾಡಿ ಅನ್ನೋದು ನಮಗೆ ಕಾಣಿಸ್ಬೇಕಾಗತ್ತೆ, ಮತ್ತು ಉಳಿದಿರೋದು ರೋಡ್ ನ ವ್ಯೂ ಕೂಡ ಕಾಣಿಸ್ಬೇಕಾಗತ್ತೆ. ಸೊ ಇದ್ರಲ್ಲಿ ನೋಡಬಹುದು ನಿಮಗೆ ರೋಡ್ ಕಾಣಿಸ್ತಾ ಇದೆ, ಅದೇ ರೀತಿಯಾಗಿ ಕಾರ್ನ ಒಂದು ಬಾಡಿ ಕೂಡ ಕಾಣಿಸ್ತಾ ಇದೆ. ಸೊ ಒಂದು ರೆಫರೆನ್ಸ್ ಪಾಯಿಂಟ್ ನೀವು ಇಟ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇನಿಷಿಯಲ್ ಆಗಿ. ಸೊ ಡೋರ್ ಹ್ಯಾಂಡಲ್ ಕಾಣಿಸ್ಬೋದು ನಿಮ್ಗೆ ಫ್ರಂಟ್ ಡೋರ್ದು. ಸೊ ಈ ಕಾರ್ನರ್ ಏನಿದೆ, ಮಿರರ್ ನ ಕಾರ್ನರ್ ಏನಿದೆ, ಸೊ ಅದಕ್ಕೆ ಕರೆಕ್ಟ್ ಆಗ್ಬಿಟ್ಟು ಈ ರೀತಿಯಾಗಿ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ನಿಮ್ಗೆ ರೈಟ್ ಲೆಫ್ಟ್ ಅಪ್ ಡೌನ್ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು ಮಿರರ್ ನ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿದಾಗ ನಿಮ್ಗೆ ಕಾರ್ನ ಬಾಡಿ ಕೂಡ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ರಿಯರ್ ಡೋರ್ ಹ್ಯಾಂಡಲ್ ಕೂಡ ಕಾಣಿಸ್ತಿದೆ. ಸೊ ಇದು ನಿಮ್ಗೆ ಒಂದು ಜಜ್ಮೆಂಟ್ ಸಿಗುತ್ತೆ, ರೋಡ್ ವ್ಯೂ ಸಿಗುತ್ತೆ, ಅದೇ ರೀತಿಯಾಗಿ ಕಾರ್ನ ಒಂದು ಬಾಡಿಯ ಒಂದು ವ್ಯೂ ಕೂಡ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ಒಂದು ರೆಫರೆನ್ಸ್ ಇಟ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಹಿಂದೆ ಬರೋ ವೆಹಿಕಲ್ ಗಳು ಯಾವ ಒಂದು ದೂರದಲ್ಲಿ ಬರ್ತಾ ಇದೆ, ಸೊ ಅದೇ ರೀತಿಯಾಗಿ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಲೇನ್ ನ ಚೇಂಜ್ ಮಾಡೋದಿರ್ಬೋದು, ಅದೇ ರೀತಿಯಾಗಿ ನೀವು ಒಂದು ಟರ್ನ್ ಮಾಡೋದಿರ್ಬೋದು, ಅದರಲ್ಲೂ ಕೂಡ ನಿಮ್ಗೆ ಕ್ಲಿಯರ್ ವಿಸಿಬಿಲಿಟಿ ಇರುತ್ತೆ. ಇದೇ ರೀತಿಯಾಗಿ ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಬಹುದು ಇದು ಇನ್ಸೈಡ್ ರಿಯರ್ ವ್ಯೂ ಮಿರರ್. ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಕೂಡ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ನೋಡಬಹುದು ಇದು ಪ್ರಾಪರ್ ಆಗಿ ನಿಮ್ಗೆ ಹಿಂದ್ಗಡೆ ವ್ಯೂ ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ಬ್ಯಾಕ್ ಸೈಡ್ ನ ಗ್ಲಾಸ್ ನೋಡಬಹುದು. ಸೊ ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಹಿಂದ್ಗಡೆ ಬರ್ತಿರುವಂತ ವೆಹಿಕಲ್ ಗಳನ್ನ ನೀವು ನೋಡೋದಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲೂ ಕೂಡ ನೀವು ರಾಂಗ್ ಡಿಸಿಷನ್ ತಗೊಂತೀರಾ. ಅದಕ್ಕೋಸ್ಕರ ಇದನ್ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಏನು ರಿಯರ್ ವಿಂಡ್ಶೀಲ್ಡ್ ಏನಿದೆ, ಸೊ ಕರೆಕ್ಟ್ ಆಗಿ ಆ ಒಂದು ವಿಂಡ್ಶೀಲ್ಡ್ ನ ಮ್ಯಾಚ್ ಮಾಡಿ ನೀವು ಇದನ್ನ ಅಡ್ಜಸ್ಟ್ ಮಾಡಬೇಕು. ನಿಮ್ಮ ಸೀಟಿಂಗ್ ಪೊಸಿಷನ್ ಮೇಲೆ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ನೋಡಬಹುದು ಎಕ್ಸಾಕ್ಟ್ ಆಗಿ ನಿಮ್ಗೆ ರಿಯರ್ ವಿಂಡ್ಶೀಲ್ಡ್ ಏನಿದೆ ಅದನ್ನ ಕವರ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ರಿಯರ್ ವ್ಯೂ ಚೆನ್ನಾಗಿರುತ್ತೆ. ಸೊ ಹಾಗೆ ಇದ್ರಲ್ಲಿ ಒಂದು ನಾಬ್ ಇರುತ್ತೆ, ಸೊ ಡೇ ಮತ್ತೆ ನೈಟ್ ಮೋಡ್ಗೆ. ಸೊ ಇದನ್ನ ನೀವು ಮಾಡ್ಕೊಂಡು ನೀವು ನೈಟ್ ಮತ್ತೆ ಡೇ ಮೋಡ್ ನ ಕೂಡ ಮ್ಯಾನುವಲ್ ಆಗಿ ಚೇಂಜ್ ಮಾಡಬಹುದು. ಕೆಲವೊಂದು ಮಾಡೆಲ್ಗಳಲ್ಲಿ ಆಟೋಮ್ಯಾಟಿಕ್ ಆಗಿರುತ್ತೆ. ಒಂದ್ಸಲ ನೀವು ಸೀಟ್ ಪೊಸಿಷನ್ ಮತ್ತೆ ಸ್ಟೇರಿಂಗ್ ಪೊಸಿಷನ್ ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಯಾವಾಗ್ಲೂ ಕಂಪಲ್ಸರಿ ಆಗಿ ನೀವು ಸೀಟ್ ಬೆಲ್ಟ್ ನ ಹಾಕೊಳ್ಳೇಬೇಕಾಗುತ್ತೆ. ಸೀಟ್ ಬೆಲ್ಟ್ ನೋಡಬಹುದು ನೀವು ಈ ರೀತಿ ಆಗಿರುತ್ತೆ. ಸೊ ಇದನ್ನ ನೀವು ಈ ರೀತಿಯಾಗಿ ಎಳೆದ್ಬಿಟ್ಟು, ಸೊ ಇಲ್ಲಿ ಪ್ರೆಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಪಕ್ಕದಲ್ಲೇ ನಿಮ್ಗೊಂದು ಸ್ಲಾಟ್ ಇರುತ್ತೆ. ಸೊ ಇದ್ರ ಒಳಗಡೆ ನೀವು ಇದನ್ನ ಇನ್ಸರ್ಟ್ ಮಾಡಿದ್ರೆ ಸೊ ಅದು ಲಾಕ್ ಆಗುತ್ತೆ. ಸೊ ಇದನ್ನ ಕಂಪಲ್ಸರಿ ಆಗಿ ಹಾಕೊಳ್ಳೋದನ್ನ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ನೀವು ಸ್ಟಾರ್ಟಿಂಗ್ ಇಂದಾನೆ ಏನ್ ಡ್ರೈವಿಂಗ್ ಕಲಿತೀರಾ ಆ ಟೈಮಲ್ಲಿ ನೀವು ಇದನ್ನ ಹ್ಯಾಬಿಟ್ ನಿಮ್ಗೆ ಆಗಿಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವಾಗ ನೀವು ಡ್ರೈವಿಂಗ್ ಕಲಿಬೇಕಾದ್ರೆ ಸೀಟ್ ಬೆಲ್ಟ್ ನ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಫ್ಯೂಚರ್ ಅಲ್ಲಿ ನೀವು ಡ್ರೈವಿಂಗ್ ಕಲ್ತ ಮೇಲೂ ಕೂಡ ನಿಮ್ಗೆ ಸೀಟ್ ಬೆಲ್ಟ್ ಹಾಕುವಂತ ಒಂದು ಪ್ರಾಕ್ಟೀಸ್ ಬರೋದಿಲ್ಲ. ಸೊ ಕಂಪಲ್ಸರಿ ಆಗಿ ಸೀಟ್ ಬೆಲ್ಟ್ ಹಾಕೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೇಸ್ ಏನಾದ್ರು ಆಕ್ಸಿಡೆಂಟ್ ಆದಾಗ್ಲೂ ಕೂಡ ನಿಮ್ಗೆ ಸೀಟ್ ಬೆಲ್ಟ್ ಅನ್ನೋದು ನಿಮ್ಮನ್ನ ಹೋಲ್ಡ್ ಮಾಡುತ್ತೆ ಸೀಟಿಗೆ. ಸೊ ಡ್ರೈವಿಂಗ್ ನ ನೀವು ಒಂದು ಅರ್ಧ ಗಂಟೆಲಿ ಇರ್ಬೋದು, ಒಂದ್ ದಿನದಲ್ಲಿ ಇರ್ಬೋದು, ಸೊ ಒಂದ್ ವೀಕ್ ಅಲ್ಲಿ ಇರ್ಬೋದು, ಅದರಲ್ಲಿ ಕಲಿಯೋದಕ್ಕೆ ಆಗೋದಿಲ್ಲ. ಸೊ ನೀವೇನೇನು ವಿಡಿಯೋದಲ್ಲಿ ನೋಡ್ತೀರಾ, ಈ ವಿಡಿಯೋದಲ್ಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮೂವ್ ಮಾಡೋದು ಹೇಗೆ, ಪ್ರಾಪರ್ ಗೇರ್ ಶಿಫ್ಟಿಂಗ್ ಮಾಡೋದು ಹೇಗೆ, ಸೊ ನಿಮ್ಗೆ ಕ್ಲಚ್ ಕಂಟ್ರೋಲ್ ಗಳು ಹೇಗೆ ಮಾಡಬಹುದು, ಸೊ ಇದನ್ನೆಲ್ಲದನ್ನು ತಿಳಿಸ್ಕೊಡ್ತೀನಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಯಾವಾಗ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ 100% ನೀವು ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ನ ಕಲಿಬಹುದಾಗುತ್ತೆ. ಬಟ್ ಅದರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.